ಸಾಹಿತ್ಯಕ್ಕೆ ಒಂದು ಗೌರವವನ್ನು ನೀಡಿದ್ದೇನೆ ಕೃಷಿಕರು. ಚನ್ನರಾಯಪುರದಲ್ಲಿ 7 ವರ್ಷದಿಂದ ನಮ್ಮ ಸಂಬಂಧ ಲೋಕೇಶ್ ಅವರು ನಮ್ಮ ಆತ್ಮೀಯ ಕೇಳು ಅವರು ಪರಿಷತ್ ಅಧ್ಯಕ್ಷರಾಗಿದ್ದಾರೆ. ಅಲ್ಲಿ ಉತ್ತಮವಾದಂಥ ಒಳ್ಳೆ ನಿವೇಶನವನ್ನು ಕಟ್ಟಲಿಕ್ಕೆ ಜಾಗನೂ ಕೊಟ್ಕೊಟ್ಟಿದ್ದೀವಿ. ಮುದ್ರಣೆಯನ್ನು ಪತ್ರಿಕಾ ಭವನ ಮಾಡೋಕ್ಕೆ ಜಾಗ ಕೊಟ್ಕೊಟ್ಟ ಆ ಸಂದರ್ಭದಲ್ಲಿ ಈ ಸಾಹಿತ್ಯ ಭವನಕ್ಕೂ ನಾವು ಜಾಗವನ್ನು ಇಲ್ಲೇ ನಾವು ಪ್ರೋತ್ಸಾಹ ಸಲ್ಲಿಸಬೇಕು. ನಮ್ಮೂರು ಉತ್ತಮವಾದಂಥ ಊರು. ಏನು ಶ್ರವಣಗೌಡ ಜೈನ ಕಾಶಿ ಅಂತ ಹೇಳ್ತಾರೆ. ನಮ್ಮಲ್ಲಿ ತುಂಬ ಜನ ತುಂಬ ನೀನುವಾಗಿ ಸಹೋದರತ್ವ ಮಾತೃತ್ವದಲ್ಲಿ ಎಲ್ಲರೂ ಬೆರೆತುಕೊಳ್ಳುವಂಥ ಜನ. ನಮ್ಮಲ್ಲಿ ಬೇರೆ ಥರದ ಕಮ್ಯುನಿಟಿ ಬಂಧಗಳಿಲ್ಲ. ಎಲ್ಲರೂ ಕೆಲಸ ಮಾಡೋಂಥ ಒಂದು ಗ್ರಾಮ ತಾಲೂಕು. ಇಲ್ಲಿ ಸಾಹಿತ್ಯದ ಬಗ್ಗೆ ಎಲ್ಲರಿಗೂ ಆಸಕ್ತಿ ಇದೆ. ಬಂಡಾಯ ಸಾಹಿತ್ಯನೂ ನಾವು ಮನಸ್ಸು ಮಾಡಿ ನಾವು ಹುಡುಗಿ ಹೋಗ್ತಾ ಇದ್ದೀವಿ. ಬಂಡಾಯ ಸಾಹಿತ್ಯ ಮನಸ್ಸು ಮಾಡಿ ಒಂದು ಲೆಕ್ಕಾಚಾರ ಎಲ್ಲರಿಗೂ ಒಂದು ಅವಕಾಶ ಮಾಡಿ ಎಲ್ಲ ವರ್ಗ ಎಲ್ಲ ಜಾತಿ ಎಲ್ಲ ಧರ್ಮಕ್ಕೂ ಸಮಾನತೆ ಅಧಿಕಾರವನ್ನು ಚನ್ನರಾಯಪಟ್ಟಣ ಸಾಹಿತ್ಯ ಪರಿಷತ್ತಲ್ಲಿ ನಾವು ವ್ಯವಸ್ಥೆ ಮಾಡಿ ತೋರಿಸಿದ್ವಿ. 7 ವರ್ಷದಿಂದ ಯಾವುದು ಅಭಿವೃದ್ಧಿ ಮಾಡಿದ್ರಿ. ಖಾಲಿ ಜಾಗ ಇದೆ. ಶಾಸಕರು 25 ಲಕ್ಷ ಕೊಡ್ತೀನಿ ಅಂತಂದ್ರು, MLC ಅವರು 25 ಲಕ್ಷ ಕೊಟ್ಟು ಒಳ್ಳೆ ಸಾಹಿತ್ಯ ಭವನ ಮಾಡೋಣ, ಎಲ್ಲ ವರ್ಗಕ್ಕೂ ಅನುಕೂಲ ಆಗಿದೆ ಅಂತ ಹೇಳಿ ತೀರ್ಮಾನ ತಗೊಂಡ ಅದನ್ನು ಮಾಡೋಕ್ಕೆ ಕಾಯ್ತಾನೆ ಹೋಗ್ತೇನೆ. ಏನಾಗಿದೆ, ಇನ್ನೂ 8 ತಿಂಗಳು ಬಾಕಿ ಇದೆ ಅಧಿಕಾರದ ಅವಧಿ. ನೀವು ಹೋಗಿ ಖಾಸಗಿ ರೆಸಾರ್ಟ್ಗಳಲ್ಲಿ ಹೋಗಿ ನೀವು ಪಾರ್ಟಿ ಮಾಡಿ ರಾಜಕೀಯಗೊಳಿಸ್ತೀನಿ ಅಂತಂದಾಗ ಈಗ ಎಷ್ಟು ಮಟ್ಟಿಗೆ ಸರಿ, ಇವರು ವಿದ್ಯಾವಂತ ಮಾಡೋಂಥ ಲೆಕ್ಕಾಚಾರ ಸರಿಯೋ ತಪ್ಪೋ ಯೋಚನೆ ಮಾಡೋಂಥ ವಿಚಾರ ಮಾಡಿ ಎಲ್ರಿಗೂ ಅವಕಾಶ ಇದೆ. ಹಿಂದಿನ ಚುನಾವಣೆ ಆಗ್ತಿಲ್ಲ, ಏನೋ ಅವಿರೋಧವಾಗಿ ಆಯ್ಕೆ ಮಾಡಿ ಒಂದು ಉತ್ತಮವಾದಂಥ ಸಾಹಿತ್ಯ ತಗೊಂಡೋಗುವಂಥ ಒಂದು ಲೆಕ್ಕಾಚಾರ ಇತ್ತು. ಈ ನಡುವೆ ಈಗ ಒಂದು ಸ್ಟಾರ್ಟ್ ಆಗಿದೆ. ಆಗಬೇಡಿ ದಯಮಾಡಿ. ಯಾಕೆಂತಂದರೆ ಇದನ್ನ ನೀವು ಯಾವುದೋ ಒಂದು ಪಕ್ಷದ ಪರವಾಗಿ ಕೆಲಸ ಮಾಡೋದಾದ್ರೆ ಇಲ್ಲಿ ಇದು ರಾಜಕೀಯ ಉಂಟಾಗಬೇಕು. ದಯಮಾಡಿ ಹಿರಿಯರಿಗೆ ಹೇಳ್ತೀನಿ, ಮಲ್ಲೇಶ್ ಗೌಡರು ಸೀನಿಯರ್ ಇದ್ದಾರೆ, ಹೋರಾಟಗಾರರಿದ್ದಾರೆ, ಅವ್ರಿಗಾಗ್ಬೋದು ನಮ್ಮ ಲೋಕೇಶ್ ಅವ್ರಿಗಾಗ್ಬೋದು ಈ ವ್ಯವಸ್ಥೆ ಮಾಡಬೇಡಿ. ಮುಂದಿನ ಸಾಹಿತ್ಯದ ಬದುಕನ್ನು ಕಲ್ಪಿಸ್ಕೊಂಡ ಕೆಲಸ ನೀವು ಮಾಡಿದ್ರೆ ಸಮಾಜ ನಿಮ್ಗೆ ಕ್ಷಮಿಸಲ್ಲ ಅಂತ ಹೇಳ್ತಾ ದಯಮಾಡಿ.